ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕಲರ್ಫುಲ್ ರಾಜಕಾರಣಿ ಎಂದೇ ಹೆಸರಾಗಿದ್ದಂಥ MLA ವಿನಯ್ ಕುಲಕರ್ಣಿ ಇವತ್ತು ಅದೇ ಪರಪನಗ್ರಹಾರದಲ್ಲಿ ಕಂಬಿಯನ್ನು ಎಣಿಸ್ತಾ ಇದ್ದಾರೆ. ಆದರೂ ಕೂಡ ಜೀವಾವಧಿ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವ್ರು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನಗಳೆಲ್ಲವೂ ಕೂಡ ಟುಸ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇರೋದು. ಧಾರವಾಡದ BJP ಮುಖಂಡ ಯೋಗೀಶ್ ಗೌಡರ ಕೃತ್ಯದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸೆಷನ್ಸ್ ಕೋರ್ಟ್ ಕೂಡ ಶಾಸಕ ವಿನಯ್ ಕುಲಕರ್ಣಿ ಸೇರಿ 17 ಇತರ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಿದೆ. ಈ ಹಿನ್ನೆಲೆಯಲ್ಲಿ ವಿನಯ್ ಕುಲಕರ್ಣಿ ತನಗೆ ಕೊಟ್ಟಿರ್ತಕ್ಕಂಥ ಶಿಕ್ಷೆಯನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಇದೀಗ ಹೈಕೋರ್ಟ್ನಲ್ಲೂ ಕೂಡ ವಿನಯ್ ಕುಲಕರ್ಣಿಗೆ ಬಿಗ್ ಶಾಕ್ ಎದುರಾಗಿರೋದು. ಏನಾಯಿತು ಅನ್ನೋದನ್ನ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಮಾಡಿದ್ದುಣ್ಣು ಮಾರಾಯ ಅನ್ನೋ ಒಂದು ಗಾದೆ ಮಾತಿದೆ ನೋಡಿ. ಅವರವರ ಕರ್ಮ ಫಲವನ್ನು ಕಲಿಗಾಲದಲ್ಲೇ ತಪ್ಪದೆ ಬದುಕಿರೋ ಸಮಯದಲ್ಲೇ ಜೀವಿತಾವಧಿಯಲ್ಲೇ ಎಲ್ಲರೂ ಕೂಡ ಅನುಭವಿಸಬೇಕು. ಯಾಕೆಂದರೆ ವಿನಯ್ ಕುಲಕರ್ಣಿ ಅವರಿಗೆ ಕೇಳಿಬಂದಿದ್ದು ಸಾಮಾನ್ಯ ಆರೋಪ ಅಲ್ಲ, ಅವ್ರ ಮೇಲೆ ಕೇಳಿಬಂದಿದ್ದು. ಅದು ಈಗ CBI ತನಿಖೆ ನಂತರ ಸಾಬೀತು ಕೂಡ ಆಯಿತು. ಕೋರ್ಟ್ನಲ್ಲಿ ಕನ್ವಿಕ್ಷನ್ ಕೂಡ ಆಯಿತು. ನಿಷ್ಠಾವಂತ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಗಜಾನನ್ ಭಟ್ ಜೀವಾವಧಿ ಶಿಕ್ಷೆ ಅಂತೇಳಿ ಶರ ಬರೀತಿದ್ದ ಹಾಗೆ ಕೋರ್ಟ್ನ ಕಟಕಟಿಯಲ್ಲಿ ನಿಂತ್ಕೊಂಡು ಕಣ್ಣೀರು ಹಾಕಿದ್ದಾಯಿತು. ವಿನಯ್ ಕುಲಕರ್ಣಿಗೆ ಸಂಕಷ್ಟದಿಂದ ಪಾರಾಗಲಿಕ್ಕೆ ಏನೆಲ್ಲ ಹರಸಾಹಸ ಪಡ್ತಾ ಇದ್ದಾರೋ ಅದೆಲ್ಲದಕ್ಕೂ ಕೂಡ ತೊಡಕಾಗುವಂಥ ಸಮಸ್ಯೆಗಳೇ ಎದುರು ಕಾಣ್ತಾ ಇರೋದು. ಮತ್ತೊಮ್ಮೆ ಅವರು ನ್ಯಾಯಾಂಗದ ಶಿಕ್ಷೆಯಿಂದ ಪಾರಾಗೋದಕ್ಕೆ ತಂತ್ರ ಪ್ರತಿತಂತ್ರಗಳನ್ನು ಕೂಡ ಎಣಿತಾ ಇದ್ದಾರೆ. ಈಗಾಗಲೇ ಅಖಾಡಕ್ಕೆ CV ನಾಗೇಶ್ ಅವರು ಕೂಡ ಧುಮುಕಿದ್ದಾರೆ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ CV ನಾಗೇಶ್ ಪ್ರಚಂಡ ವಾದಿಗಳು. ಅವರೆಲ್ಲರೂ ಕೂಡ ಬಹಳಷ್ಟು ಎಕ್ಸ್ಪೀರಿಯನ್ಸ್ಡ್ ಲಾಯರ್ಗಳು, ಹಿರಿಯ ವಕೀಲರು. ನಿಮಗೆ ಗೊತ್ತಿರೋ ಹಾಗೆ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲೂ ಇರ್ಬೋದು, ದರ್ಶನ್ ಕೇಸ್ನಲ್ಲೂ ಇರ್ಬೋದು, ಅವ್ರು ಎಂಟ್ರ್ ಆಗಿದ್ದಾರೆ. ಅಂದರೆ ಅವ್ರ ಫೀಸೇ ದೊಡ್ಡ ಮಟ್ಟಿಗೆ ಇರುತ್ತೆ, ಅವ್ರ ವಾದವೂ ಕೂಡ ಅದೇ ರೀತಿಯಾಗಿ ಇರುತ್ತೆ. ಆದರೆ ಈ ಕೇಸ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕೆಂದರೆ CBI ತನಿಖೆ ಮಾಡಿರ್ತಕ್ಕಂಥದ್ದು ಹಾಗಿದೆ, ಜೊತೆಗೆ ನ್ಯಾಯಾಂಗದ ಕಣ್ಣಿಗೆ ಅವ್ರು ಮಾಡಿರ್ತಕ್ಕಂಥ ತಪ್ಪು ಕಂಡಿರೋದಕ್ಕೆ ಈ ಥರದೊಂದು ದೊಡ್ಡ ಶಿಕ್ಷೆಯನ್ನು ಕೊಟ್ಟಿದೆ. ಆದರೆ ಅವರು ವಾದ ಮಾಡೋದ್ರ ಮುಖಾಂತರ ಕೆಲವೊಂದು ಪ್ರಮುಖ ಅಂಶಗಳನ್ನು ಹೇಳೋದ್ರ ಮುಖಾಂತರವೂ ಅವರು ಶಿಕ್ಷೆಯಿಂದ ಪಾರಾಗೋ ಚಾನ್ಸಸ್ ಇದೆ. ಇವತ್ತು ಕೋರ್ಟ್ನಲ್ಲೂ ಕೂಡ ಅದೇ ವಾದ ವಿವಾದಗಳು ಕೂಡ ಆಯಿತು ನೋಡಿ. ಶಿಕ್ಷೆಯನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಮೊರೆ ಹೋಗಿದ್ದಂಥ ವಿನಯ್ ಕುಲಕರ್ಣಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ಶುರುವಾಯಿತು. ವಿನಯ್ ಕುಲಕರ್ಣಿ ಪರವಾಗಿ ಹಿರಿಯ ವಕೀಲರಾದಂಥ CV ನಾಗೇಶ್ ಹಾಜರಾಗಿ ವಾದವನ್ನು ಮಂಡಿಸಿದರು. ಇನ್ನೊಂದು ಸುಪ್ರೀಂ ಕೋರ್ಟ್ ವಕೀಲರಾದಂಥ S ನಾಗಮುತ್ತು ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ. ಈ ಪ್ರಕರಣದ ವಿಚಾರಣೆ ನಡೆಯೋ ಸಮಯದಲ್ಲೇ ವಿನಯ್ ಕುಲಕರ್ಣಿ ಅವರು ಜಾಮೀನಿನ ಮೇಲೆ ಹೊರಗಿದ್ದರು ಅನ್ನೋ ವಿಷಯ ಕೂಡ ಇವತ್ತು ಕೋರ್ಟ್ ಗಮನಕ್ಕೆ ಬಂತು. ಒಂದು ಆ ವಿಚಾರದಲ್ಲಿ ಸುಪ್ರೀಂ ಕೋರ್ಟೇ ರಿಲ್ಯಾಕ್ಸ್ ಕೊಟ್ಟಿತ್ತು ಅನ್ನೋದನ್ನು ಕೂಡ ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ರಷ್ಟೇ. ಪ್ರಕರಣದಲ್ಲಿ ಒಟ್ಟು 7 ಸಾಕ್ಷಿಗಳಿದ್ದಿದ್ದು. ಆದರೆ ಈ ಎಲ್ಲ 7 ಜನರು ಕೋರ್ಟ್ನಲ್ಲಿ ಪ್ರತಿಕೂಲ ಸಾಕ್ಷಿಗಳಾಗಿ ಬದಲಾಗಿದ್ದಾರೆ ಅನ್ನೋ ಅಂಶವನ್ನು ಕೂಡ ವಿನಯ್ ಕುಲಕರ್ಣಿ ಪರ ವಕೀಲರಾದಂಥ CV ನಾಗೇಶ್ ಅವರು ಹೈಕೋರ್ಟ್ ಮುಂದೆ ಪ್ರಸ್ತಾಪ ಮಾಡಿದ್ರು. ಇಷ್ಟೆಲ್ಲ ಇದೆ ನೋಡಿ. ಅಂದರೆ ಇದನ್ನೇ ಅವರು ತಮ್ಮ ಎನ್ಕ್ಯಾಶ್ ಮಾಡ್ಕೊಳ್ಳುವಂಥ ಪ್ರಯತ್ನ. ಆರಂಭದಲ್ಲಿ ಅವರು ಚಾರ್ಜ್ ಶೀಟ್ ಫ್ರೇಮ್ ಮಾಡಿರ್ದಿರ್ಬೋದು, ತನಿಖೆ ಮಾಡಿದ್ದಿರ್ಬೋದು, ಒತ್ತಾಯಪೂರ್ವಕವಾಗಿ ಮಾಡಿರ್ತಕ್ಕಂಥ ತನಿಖೆಯೂ ಕೂಡ ಇರಬಹುದು ಅನ್ನೋ ರೀತಿಯಾಗಿ ಅವರೆಲ್ಲರೂ ಕೂಡ ಆರಂಭದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು, 164 ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು. ಆದರೆ ಕೋರ್ಟ್ ಮುಂದೆ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪ್ರತಿಕೂಲ ಸಾಕ್ಷಿಗಳ ಬದಲಾಗಿದ್ದಾರೆ, ಹೋಸ್ಟೆಲ್ ಆಗಿದ್ದಾರೆ ಅನ್ನೋದನ್ನು ಕೂಡ ಅವರು ಹೇಳಿದ್ರು ಇವತ್ತು CV ನಾಗೇಶ್ ಅವರು. ಈ ವಾದವನ್ನು ಹೈಕೋರ್ಟ್ ಆಲಿಸ್ತು. ಆದರೆ ಹೈಕೋರ್ಟ್ ಹೇಳಿದ್ದೇನು ಗೊತ್ತಾ, ಇದೇ ಮೊದಲ ಬಾರಿಗೆ ಈ ಮೇಲ್ಮನವಿ ವಿಚಾರಣೆ ಬರ್ತಾ ಇರೋದು. CBI ಪ್ರತಿವಾದಿ ಆಗಿರೋದ್ರಿಂದ ಈ ಕೇಸ್ನಲ್ಲಿ ಅವ್ರ ವಾದನೂ ಕೂಡ ನಾನು ಕೇಳಬೇಕಾಗತ್ತೆ ಅಂತ ಕೋರ್ಟ್ ಸ್ಪಷ್ಟೀಕರಣವನ್ನು ಕೊಡ್ತು. CBI ಪರ ವಕೀಲರು ಕೋರ್ಟ್ ಮುಂದೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವರು 4 ವಾರಗಳ ಕಾಲಾವಕಾಶವನ್ನು ಕೂಡ ಕೋರಿ ಮನವಿಯನ್ನು ಮಾಡಿಕೊಂಡಿರ್ಬೋದು ಕೋರ್ಟ್ ಮುಂದೆ. ಯಾಕೆ ನಮಗೆ 4 ವಾರ ಬೇಕು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅಂದರೆ 680 ಪುಟಗಳ ಚಾರ್ಜ್ ಶೀಟ್, ಆರ್ಡರ್ ಕಾಪಿ 680 ಪುಟಗಳ ಆರ್ಡರ್ ಕಾಪಿ ಇದೆ. ಅದನ್ನು ನಾನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು. ಅದಾದಮೇಲೆ ನಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಅದನ್ನು ತಯಾರು ಮಾಡಲಿಕ್ಕೆ ಹೆಚ್ಚು ಸಮಯ ಬೇಕಾಗತ್ತೆ ಅಂತ ಹೇಳಿ CBI ಪರ ವಕೀಲರು ಕೋರ್ಟ್ಗೆ ತಿಳಿಸಿದ್ರು. ನೋಡಿ, ಆಕ್ಷೇಪಣೆಗಳು ಏನು ಬರುತ್ತಿಲ್ಲಿ ನಿಮಗೆ ಗೊತ್ತಿರೋ ಹಾಗೆ 17 ಜನರಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ. ಅದರಲ್ಲಿ ಚನ್ನಕೇಶವ ಟಿಂಗ್ರಿಕರ್ ಅವರಿಗೆ ಕೇವಲ 7 ವರ್ಷ ಶಿಕ್ಷೆ ಆಗಿರೋದು. ಅವ್ರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗಬೇಕು ಅನ್ನೋ ರೀತಿಯಾಗಿ ಆಕ್ಷೇಪಣೆ ಸಲ್ಲಿಸ್ಬೋದು. ಜೀವಾವಧಿ ಬೇಡ, ಮರಣದಂಡನೆ ಕೊಡಬೇಕಿತ್ತು ಅನ್ನೋ ರೀತಿಯಾಗೂ ಆಕ್ಷೇಪಣೆಗಳನ್ನು ಸಲ್ಲಿಸ್ಬೋದು. ಈ ರೀತಿಯಾಗೆಲ್ಲ ಇರುತ್ತೆ. ಸೊ ಹಾಗಾಗಿ ಕೋರ್ಟ್ ಅವ್ರಿಗೆ ಕೇಳ್ತು, ನೀವೇನಾದರೂ ಆಕ್ಷೇಪಣೆ ಇದೆಯಾ ಅಂತ ಹೇಳಿ ಅವರು ಕೂಡ 4 ವಾರಗಳ ಕಾಲಾವಕಾಶ ಕೇಳಿದ್ದಾರೆ. ಜೊತೆಗೆ ಹೈಕೋರ್ಟ್ ವಿಭಾಗೀಯ ಪೀಠ ವಿನಯ್ ಕುಲಕರ್ಣಿ ಅವರ ಮೇಲ್ಮನವಿಯನ್ನು ಕೂಡ ಪ್ರಾಥಮಿಕ ಹಂತದಲ್ಲಿ ಸ್ವೀಕಾರ ಮಾಡಿದೆ ಈಗಾಗಲೇ. ಆದರೆ ಜೊತೆಗೆ ವಿಚಾರಣಾ ನ್ಯಾಯಾಲಯದ ದಾಖಲೆಗಳನ್ನು ಕೂಡ ನೀವು ಹೈಕೋರ್ಟ್ಗೆ ಹಾಜರುಪಡಿಸಲಿಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದೆ.
ಇದರ ಜೊತೆಗೆ ನಾವು CBI ಅವರ ವಾದವನ್ನು ಕೂಡ ಕೇಳಬೇಕಾಗುತ್ತೆ, ನಮಗೆ ಸಮಯ ಬೇಕು ಅನ್ನೋದನ್ನು ಕೂಡ ಸೂಚ್ಯವಾಗಿ ಹೇಳಿದೆ. ಏಪ್ರಿಲ್ 30ರಂದು ಈ ವಿಚಾರಣೆಯನ್ನು ಮತ್ತೆ ನಡೆಸುವಂತೆ ವಿನಯ್ ಕುಲಕರ್ಣಿ ಪರ ವಕೀಲರು ಕೂಡ ಮನವಿಯನ್ನು ಸಲ್ಲಿಸ್ತಾರೆ. ಅದಕ್ಕೆ ಕೋರ್ಟು ನೋಡಿ ರಜಾಕಾಲ ಸಮೀಪಿಸ್ತಾ ಇರೋದರಿಂದ ರಜಾಕಾಲದ ಪೀಠದಲ್ಲಿ ಈ ಮೇಲ್ಮನವಿಯನ್ನು ವಿಚಾರಣೆಗೆ ತೆಗೆದುಕೊಳ್ಳಲಿಕ್ಕೆ ವಿನಯ್ ಕುಲಕರ್ಣಿ ಅವರ ಪರ ವಕೀಲರು ವಿನಂತಿಯನ್ನು ಮಾಡ್ತಾರೆ. ಯಾಕೆಂದರೆ ರಜಾಕಾಲ ಬರ್ತಾ ಇದೆ, ಹಾಗಾಗಿ ರಜಾಕಾಲದ ಪೀಠದಲ್ಲಿ ವೆಕೇಷನ್ ಬೆಂಚಲ್ಲೇ ಈ ಮೇಲ್ಮನವಿಯನ್ನು ನೀವು ವಿಚಾರಣೆ ಮಾಡ್ಬೋದು ಅಂತೇಳಿ CV ನಾಗೇಶ್ ಅವರು ವಿನಂತಿ ಮಾಡ್ಕೊಳ್ತಾರೆ. ಇದಕ್ಕೆ ಹೈಕೋರ್ಟ್ ಸಹ ತಾತ್ವಿಕವಾಗಿ ಒಪ್ಪಿಗೆ ಕೊಡುತ್ತೆ, ಓಕೆ ಅಂತೇಳಿ ರಜಾಕಾಲದ ಪೀಠದಲ್ಲೇ ಈ ಅಹವಾಲನ್ನು ಮಂಡಿಸಲಿಕ್ಕೆ ಸೂಚನೆ ಕೂಡ ಕೊಡುತ್ತೆ. ಯಾಕೆಂದರೆ ಡಿಲೇ ಆಗಬಾರ್ದು, ಲೇಟ್ ಆಗಬಾರ್ದು ಅನ್ನೋ ವಿಚಾರವಾಗಿ. ಇನ್ನು ಅರ್ಜಿದಾರರಿಗೆ ಅಂದರೆ ವಿನಯ್ ಕುಲಕರ್ಣಿ ಅವರಿಗೂ ಕೂಡ ತಮ್ಮ ಮಾತನ್ನು ಮಂಡಿಸ್ಲಿಕ್ಕೆ ಅವಕಾಶ ಕೊಡ್ತೀವಿ, ವಿಭಾಗೀಯ ಪೀಠ ಅದನ್ನು ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ಆದರೆ ಒಂದು ಇಲ್ಲಿ ಅವರಿಗೆ ಹಿನ್ನಡೆ ಆಗಿದೆಯೇನು ಅಂದರೆ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಗೆ ಸ್ಟೇ ಸಿಗುತ್ತಾ ಅಂತ ಹೇಳಿ ಭಾಳಷ್ಟು ಪಾಸಿಟಿವ್ ವೈಬಲ್ಲಿದ್ದರು. ತಾತ್ಕಾಲಿಕ ಸ್ಥಗಿತ ಆಗಬಹುದು, ಸಸ್ಪೆಂಡ್ ಆಗ್ಬೋದು, ಈ ಒಂದು ಜೀವಾವಧಿ ಶಿಕ್ಷೆ ಅಮಾನತು ಆಗಬಹುದು ಅಂತ. ಯಾಕೆಂದರೆ ಒಂದು ಕಡೆ ಶಾಸಕರ ಸ್ಥಾನ ಕಳೆದುಕೊಳ್ಳೋ ಭೀತಿ ಇತ್ತು, ಅವರಿಗೆ ಕಾಡ್ತಾ ಇತ್ತು. ಇನ್ನೊಂದು ಕಡೆ ಜೀವಾವಧಿ ಶಿಕ್ಷೆ. ಇಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಏನಾದರೂ ಸ್ಟೇ ಸಿಕ್ಕರೆ ಪೊಲಿಟಿಕಲಿನೂ ಕೂಡ ನಾನು ಸೇವ್ ಆಗಬಹುದು, ಇನ್ನೊಂದು ಕಡೆ ಕಾನೂನಾತ್ಮಕವಾಗಿಯೂ ಕೂಡ ಎರಡರಲ್ಲೂ ಸ್ವಲ್ಪ ರಿಲ್ಯಾಕ್ಸ್ ಸಿಗಬಹುದು ಅಂದ್ಕೊಂಡಿದ್ರು. ಆದರೆ CBI 4 ವಾರಗಳ ಕಾಲಾವಕಾಶ ಕೇಳಿಬಿಡ್ತು. ಹಾಗಾಗಿ ಹೈಕೋರ್ಟ್ ಕೂಡ ವಿಚಾರಣೆಯನ್ನು ಮುಂದೂಡಿದೆ. ಯಾವುದೇ ಪ್ರಬಲ ಸಾಕ್ಷ್ಯಾಧಾರಗಳಿಲ್ಲದ ಕಾರಣ ಶಿಕ್ಷೆಯನ್ನು ನೀವು ಸಸ್ಪೆಂಡ್ ಮಾಡಿ ಅಂತ ಹೇಳಿ ಇವತ್ತು CV ನಾಗೇಶ್ ಅವರು ವಾದ ಮಾಡಿದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಈಗಾಗಲೇ ನೋಡಿ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥದ್ದು ಜಡ್ಜ್ಗಳಿಗೂ ಕೂಡ ಅವರ ಒಂದು ವಿವೇಚನಾ ಅಧಿಕಾರವನ್ನು ಬಳಸ್ಕೊಂಡು ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ. ಆದರೆ CV ನಾಗೇಶ್ ಅವರು ಹೇಳಿರೋದೇನು ಅಂದರೆ ಯಾವುದೇ ಪ್ರಬಲ ಸಾಕ್ಷಿಗಳಿಲ್ಲ, ಹಾಗಾಗಿ ಈ ಶಿಕ್ಷೆಯನ್ನು ಸಸ್ಪೆಂಡ್ ಮಾಡಿ ನೀವು ಅಂತ. ಇಷ್ಟೆಲ್ಲ ವಾದ ವಿವಾದಗಳನ್ನು ಆಲಿಸಿದ ನಂತರ ಅರ್ಜಿ ವಿಚಾರಣೆ ನಡೆಸಿದಂಥ ಹೈಕೋರ್ಟ್ ವಿಭಾಗೀಯ ಪೀಠವು CBIಗೂ ಕೂಡ ಒಂದು ನೋಟಿಸನ್ನು ಜಾರಿ ಮಾಡುತ್ತೆ. ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕಾಲಾವಕಾಶ ಕೇಳಿದಂಥ ಕಾರಣ ವಿಚಾರಣೆಯನ್ನು ಕೂಡ ಮುಂದೂಡುತ್ತೆ. ಈಗ ಹೈಕೋರ್ಟ್ ಸ್ಪಷ್ಟೀಕರಣವನ್ನು ಏನು ಕೊಡ್ತಾ ಇದೆ ಅಂದರೆ ಮುಂದಿನ ಹಂತದ ವಿಚಾರಣೆ ರಜಾಕಾಲದ ಪೀಠದ ಮುಂದೆ ನಡೆಯುತ್ತೆ. ಇದರಿಂದಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ತಕ್ಕಂಥ ವಿನಯ್ ಕುಲಕರ್ಣಿಗೆ ಮತ್ತೆ ಟೆನ್ಷನ್ ಅಂತೂ ಶುರುವಾಗಿಬಿಟ್ಟಿದೆ. ಮುಂದಿನ ವಿಚಾರಣೆಯಲ್ಲಿ ಹೈಕೋರ್ಟ್ ಯಾವ ರೀತಿಯ ಮಧ್ಯಂತರ ಆದೇಶ ಕೊಡುತ್ತೆ, ಸ್ಟೇ ಸಿಗುತ್ತಾ ಇಲ್ಲವಾ, ಅದ್ರ ಮೇಲೆ ರಾಜಕೀಯ ಭವಿಷ್ಯ ಮತ್ತು ಶಿಕ್ಷೆಯ ಪ್ರಮಾಣ ಅವಲಂಬಿತವಾಗಿರೋದು. ನೋಡಿ ವಾದ ವಿವಾದ ಹೇಗಿತ್ತು ಅಂತ, ವಾದ ಮತ್ತು ಪ್ರತಿವಾದಗಳು ಇವತ್ತು ಕೋರ್ಟ್ನಲ್ಲಿ CV ನಾಗೇಶ್ ಅವರು ಎಂಟರ್ ಆಗಿರೋದ್ರಿಂದ ಅವ್ರು ಹೇಳಿದ್ದಿಷ್ಟೇ, ಯಾವುದೇ ಪ್ರಬಲ ಸಾಕ್ಷಿಗಳಿಲ್ಲ, ವಿಚಾರಣಾ ಹಂತದಲ್ಲೇ ಆರೋಪಿಗಳೆಲ್ಲರೂ ಕೂಡ ಜಾಮೀನಲ್ಲಿದ್ದರು. ಈ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಮೆರಿಟ್ ಆಧಾರದ ಮೇಲೆ ಅವರಿಗೆ ಜಾಮೀನು ಮಂಜೂರು ಮಾಡಿದೆ. ಪ್ರಕರಣದ 7 ಪ್ರತ್ಯಕ್ಷದರ್ಶಿಗಳು ಸೇರಿ ಐ ವಿಟ್ನೆಸ್ಗಳು, ಪ್ರಾಸಿಕ್ಯೂಷನ್ನ ಬಹುತೇಕ ಸಾಕ್ಷಿಗಳು ಪ್ರತಿಕೂಲವಾಗಿದ್ದಾರೆ, ಅವರು ಹೋಸ್ಟೆಲ್ ಆಗಿದ್ದಾರೆ, ಹೇಳಿಕೆಗಳನ್ನು ಬದಲಾಯಿಸಿದ್ದಾರೆ. ಹೀಗಾಗಿ ಈ ಅಂಶಗಳನ್ನು ಪರಿಗಣಿಸಿ ನೀವು ಶಿಕ್ಷೆಯನ್ನು ಅಮಾನತು ಮಾಡಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡ್ರು. ಇನ್ನೊಂದು ಕಡೆ ಮತ್ತೊಬ್ಬ ಹಿರಿಯ ವಕೀಲರು M ನಾಗಮುತ್ತು ಅವರು ಕೇವಲ ಪಿತೂರಿ ಆಧಾರದ ಮೇಲೆ ಜೀವಾವಧಿ ಶಿಕ್ಷೆ ನೀಡಲಾಗಿದೆ, ಈ ಆರೋಪಿ ವಿರುದ್ಧ ಯಾವುದೇ ಸಾಕ್ಷಿಗಳಿಲ್ಲ ಹಾಗೂ ಅಪ್ರೂವರ್ ಆಗಿದ್ದಂಥ ವ್ಯಕ್ತಿಯ ಪ್ರತಿಕೂಲ ಸಾಕ್ಷಿ ಆಗಿಬಿಟ್ರು ಅಂತ ಹೇಳಿ ಕೋರ್ಟ್ನ ಗಮನವನ್ನು ಸೆಳೀತಾರೆ. ಇದೆಲ್ಲವೂ ಕೂಡ ಇವತ್ತು ನಡೆದಿದ್ದು ಕೋರ್ಟ್ನಲ್ಲಿ. ಒಂದು ರೀತಿಯಾಗಿ ಹೈ ಡ್ರಾಮಾ ಅಂದರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ನಾವೆಲ್ಲರೂ ಕೂಡ ಈ ಕೇಸ್ನಲ್ಲಿ ಯೋಗೀಶ್ ಗೌಡ ಪೊಲಿಟಿಕಲಿ ಬೆಳೀತಾ ಇದ್ದಂಥ ವ್ಯಕ್ತಿ, ಪಂಚಮಸಾಲಿ ಸಮುದಾಯದವರು, ತನ್ನದೇ ಸಮುದಾಯ ಧಾರವಾಡ ನೆಲದಲ್ಲಿ. ಇನ್ನು ಅವ್ರ ಬ್ರದರ್ ಒಬ್ಬರು ನಿಮಗೆ ಗೊತ್ತಿರ್ಬೋದು, ಉದಯಗೌಡ ಅನ್ನೋರು, ಅವರು ಕೂಡ ಒಂದು 5 ಲ್ಯಾಂಗ್ವೇಜ್ಗಳಲ್ಲಿ ಪಂಟರಾಗಿದ್ದರಂತೆ. ಭಾಳಷ್ಟು ರಾಜಕೀಯವಾಗಿ ಗುರುತಿಸ್ಕೊಳ್ತಾ ಇದ್ರು. ಆಗಿನ ಕಾಲಕ್ಕೆ MLA ಸೀಟ್ ಅವರಿಗೆ ಅನೌನ್ಸ್ ಆಗೋದಿತ್ತಂತೆ ಅಲ್ಲಿ ಧಾರವಾಡದಲ್ಲಿ. ಅವರು ಕೂಡ ಪೊಲಿಟಿಕಲ್ ತುಂಬ ಗ್ರೋ ಅಪ್ ಆಗ್ತಾಯಿದ್ರು. ಅವರು ಕೂಡ ಇದೇ ರೀತಿಯಾಗಿ ಒಂದು ಕೊಲೆ ಆಗಿಬಿಡ್ತು ಅವ್ರದ್ದು ಕೂಡ. ಇದರ ಹಿಂದೆಯೂ ಕೂಡ ವಿನಯ್ ಕುಲಕರ್ಣಿ ಅವರ ಹೆಸರು ಕೇಳಿಬಂತು 2001ರಲ್ಲಿ. ಅದನ್ನು ಹೇಗೆ ಮುಚ್ಚಾಕಲಾಯಿತೋ ಅಥವಾ ಇವರೇ ಗೊತ್ತಿಲ್ಲ, ಅದು ಇನ್ನೂ ಕೂಡ ನಿಗೂಢವಾಗಿರೋದು. ಅದಾದ ಮೇಲೆ ಪೊಲಿಟಿಕಲಿ ತನ್ನ ಸಮಾನವಾಗಿ ಬೆಳೀತಾ ಇದ್ದಂಥ ಇದೇ ಯೋಗೀಶ್ ಗೌಡನ ಮುಗಿಸ್ಲಿಕ್ಕೆ ಒಂದು ಟೀಮನ್ನು ರೆಡಿ ಮಾಡಿ ಯಾವ ರೀತಿಯ ಖಾರದ ಪುಡಿಯನ್ನು ಎರಚಿ ಇದೇ ಉದಯ ಜಿಮ್ನಲ್ಲಿ ಹೇಗೆ ಮುಗಿಸ್ಬಿಟ್ರು ಅನ್ನೋದು. ಆ ಕೇಸ್ ನಂತರ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತು. ಕಾಂಗ್ರೆಸ್ನಲ್ಲಿ ಅದನ್ನು CBI ಕೊಡಲಿಲ್ಲ, BJP ಕಾಲಘಟ್ಟದಲ್ಲಿ CBIಗೆ ಹೋಯಿತು. 10 ವರ್ಷಗಳ ನಿರಂತರವಾದಂಥ ವಿಚಾರಣೆ ನಂತರ ತೀರ್ಪಂತರೂ ಕೊನೆಗೂ ಬಂತು, ಜೀವಾವಧಿ ಶಿಕ್ಷೆ ಬಂದಿದೆ. ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಾಯಿದ್ರು. ಆದರೆ ಪೊಲಿಟಿಕಲಿ MLA ಆಗಿದ್ದಂಥವ್ರು ಇದೇ ಯೋಗೀಶ್ ಗೌಡ ಹತ್ಯೆ ಸಂದರ್ಭದಲ್ಲಿ ಅಲ್ಲಿ ಉಸ್ತುವಾರಿ ಸಚಿವರಾಗಿದ್ದಂಥವ್ರು
ಇಂಥ ವ್ಯಕ್ತಿ ಈ ಥರದೊಂದು ಕೃತ್ಯವನ್ನು ಮಾಡಿದ್ದು ಯಾರೂ ಕೂಡ ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಹಾಲಿ ಶಾಸಕರು ಕೂಡ ಆಗಿದ್ದಂಥವ್ರು, ಜಾಮೀನು ಪಡೆದು ಧಾರವಾಡದಲ್ಲಿ ಗೆದ್ದು ಬಂದಂಥವ್ರು. ಅವ್ರ ಪೊಲಿಟಿಕಲ್ ಜರ್ನಿ ಇನ್ನೂ ಕೂಡ ತುಂಬ ದೊಡ್ಡದಿದೆ. ಆದರೆ ಇವತ್ತು ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಿ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೆಯೋ ಸಮಯ ಬಂದಿದೆಯಲ್ಲ, ಹಾಗಾಗಿ ಅದರಿಂದ ಹೊರಗೆ ಬರಲೇಬೇಕು. ಅದಕ್ಕೋಸ್ಕರವಾಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ನಲ್ಲೂ ಕೂಡ ಫೇಲ್ ಆಯಿತು ಅಂದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ, ಅವರು ಹೊರಗೆ ಬರಲೇಬೇಕು ಅನ್ನೋ ಉದ್ದೇಶವಾಗಿ. ನೋಡೋಣ ಏನಾಗುತ್ತೆ ಅಂತ. ಬಟ್ ಈ ರಜಾಕಾಲದ ಪೀಠದ ಮುಂದೆ ಈ ಅರ್ಜಿಯ ವಿಚಾರಣೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ CV ನಾಗೇಶ್ ಅವರ ಕೋರಿಕೆಯನ್ನು ಕೋರ್ಟು ಪುರಸ್ಕಾರ ಮಾಡಿದ್ದು, ಮಾನ್ಯ ಮಾಡಿದ್ದಕ್ಕೆ CBI ಪರ ವಕೀಲರು ರಾಹುಲ್ ಕೃಷ್ಣಾರೆಡ್ಡಿ ಅವರು ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ವಿಚಾರಣಾ ದಿನ ನ್ಯಾಯಾಲಯ ನೀಡಿರ್ತಕ್ಕಂಥ ತೀರ್ಪು ಬರೋಬ್ಬರಿ 680 ಪುಟ ಇದೆ. ಅದನ್ನು ಅಧ್ಯಯನ ಮಾಡಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ನಮಗೆ ಹೆಚ್ಚಿನ ಕಾಲಾವಕಾಶ ಅಗತ್ಯ ಇದೆ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಳ್ತಾ, ಹಾಗೆಯೇ CBI ವಕೀಲರು ಈ ಮನವಿಯನ್ನು ಕೂಡ ದಾಖಲಿಸ್ಕೊಂಡು ಸದ್ಯದ ಮಟ್ಟಿಗೆ ಈ ವಿಚಾರಣೆಯನ್ನು ಮುಂದೂಡ್ತಾ ಇದ್ದೀವಿ ಅಂತ ಹೇಳಿ ಮುಂದೂಡಿರೋದು. ನೋಡೋಣ ಏನಾಗುತ್ತೆ ಅನ್ನೋ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ರಾಕೇಶ್ ಶಾರುಂಡಿ, ಧನ್ಯವಾದ.